ಅರೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳಲ್ಲ, ಒಂದ್ ವೇಳೆ ಮುಜುಗರ ಆಗ್ತಿರ್ಬೋದ? ನಾನು ಜೊತೆಯಾಗಿ ಸ್ವಲ್ಪ ಮಾತಾಡಬೇಕಿತ್ತು. ಒಂದು ಅರ್ಧ ಗಂಟೆ ಬಿಟ್ಕೊಂಡು ಟೆರೆಸ್ ಮೇಲೆ ಬರ್ತೀರಾ? ನಾನು ನಿಮ್ ಜೊತೆ ಮಾತಾಡ್ಬೇಕು, ಖಂಡಿತ ಬರ್ತೀನಿ. ನನಗೆ ಅಡುಗೆ ಮನೆಯಾಗ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಓಕೆನಾ? ಓಕೆ, ನಾ ಮೇಲಿರ್ತೀನಿ. ಇದೇನ್ ಕನ್ಸ ಇಲ್ಲ ನಿಜನ? ಅನ್ಕೊಂಡಿರೋ ತರ ಎಲ್ಲ ಬೇಗನೆ ಆಗ್ತಿದೆಯಲ್ಲ. ಈಗ ಚಿನ್ನು ಬಂದ್ರೆ ಏನ್ ಮಾತಾಡ್ಬೋದು? ನಾನು ಯೋಚನೆ ಮಾಡಿರೋ ರೀತಿನೇ ಅವಳು ಯೋಚನೆ ಮಾಡಿರ್ಬೋದಾ? ಸಾರಿ, ನಾನು ಬರೋದು ತುಂಬ ತಡ ಮಾಡಿಬಿಟ್ಟೆ, ನಿಮ್ಮನ್ನು ತುಂಬ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಚಿನ್ನು, ನೀವ್ ಬರ್ತೀಯ ಅಂದ್ರೆ ನಾನು ಎಷ್ಟೊತ್ತು ಬೇಕಾದ್ರೂ ಕಾಯ್ತೀನಿ. ಚಿನ್ನು, ಏನೋ ಹೇಳ್ಬೇಕು ಅಂತ ಹೇಳ್ದೆ, ಯಾಕೆ ಚಿನ್ನು ಹಿಂದೆ ಮುಂದೆ ನೋಡ್ತಾ ಇದೀಯಾ? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಹೇಳು. ಈ ಮನೆಯಾಗೆ ನನ್ನ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ಅದು ನಿಮ್ಮೊಬ್ರಿಗೆ. ನನ್ನ ಜೀವನದ ಬಗ್ಗೆ, ನನ್ನ ಕಷ್ಟದ ಬಗ್ಗೆ ನಾನು ಯಾರ ತವನೂ ಏನೂ ಹೇಳಿಲ್ಲ. ನಿಮ್ಗೆ ಯಾಕೆ ಹೇಳಿದೆ ಅಂತ ನನ್ಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ನೀವು ಯಾರಿಗೂ ಏನೂ ಹೇಳಿಲ್ಲ ತಾನೆ? ದಯವಿಟ್ಟು ಹೇಳ್ಬೇಡಿ, ನಿಮ್ಮ ಕೈ ಮುಗಿತೀನಿ. ಇಲ್ಲ ಚಿನ್ನು, ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳೋದೂ ಇಲ್ಲ. ಹಂಗಾರೆ ನೀವು ನಿಜವಾಗ್ಲೂ ಯಾರಿಗೂ ಏನೂ ಹೇಳಿಲ್ವಾ? ಅಯ್ಯೋ ಚಿನ್ನು, ಖಂಡಿತ ಇಲ್ಲ. ನೀನ್ ಯಾಕೆ ಹಿಂದಿನ ಜೀವನದ ಬಗ್ಗೆ ಅಷ್ಟೊಂದು ಹೆದರ್ಕೊಳ್ತೀಯ? ಅದು ನನ್ನ ಜೀವನದಾಗ ಹಿಂದೆ ಏನಾಯ್ತು ಅದು ಇವತ್ತು ನನಗೆ ಬದುಕಾಕ್ ಬಿಡ್ತಾ ಇಲ್ಲ. ಹೆದರ್ಕೋಬೇಡ ಚಿನ್ನು, ನಿನ್ನ ಹಿಂದಿನ ಜೀವನದ ಬಗ್ಗೆ ನನ್ನ ಹತ್ರ ಹೇಳಿರೋದನ್ನ ನಾನು ಯಾರಿಗೂ ಹೇಳೋದಿಲ್ಲ, ಪ್ರಾಮಿಸ್. ಅದೇನೋ ನೀವು ನನ್ನ ತವ ಮಾತಾಡಬೇಕು ಅಂದ್ರಿ. ಹೇಳ್ತೀನಿ ಚಿನ್ನು, ಅದಕ್ಕೆ ಸರಿಯಾದ ಸಮಯ ಕೂಡ ಬರಬೇಕು. ಆ ಸಮಯಕ್ಕೋಸ್ಕರ ನಾನು ಕಾಯ್ತೀನಿ. ನಿಮ್ಮ ಬೆರಳೆಂಗದೆ? ನೋವು ಕಮ್ಮಿ ಆಯ್ತಾ? ಇಲ್ಲ, ಇನ್ನೂ ಸ್ವಲ್ಪ ನೋವು ಹಾಗೇ ಇದೆ. ಯಾಕೆ ಇವರು ನಾನೇನಾದರೂ ಹೇಳಬೇಕು ಅಂದರೆ ವಿಚಿತ್ರವಾಗಿ ಆಡ್ತಾರೆ, ವಿಚಿತ್ರವಾಗಿ ನಗ್ತಾ ಇರ್ತಾರೆ. ಏನಾಗಿದೆ ಇವ್ರಿಗೆ? ಈಗ ತಾನು ಇಲ್ಲೇ ಮಲಗಿದ್ನಲ್ಲ, ಇಷ್ಟೊತ್ನಲ್ಲಿ ಎಲ್ಲೆದ್ದೋದ? ಚಿನ್ನು ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಸರಿಗಷ್ಟೇ ಅವಳು ಮದುವೆ ಆಗಿರೋದು. ಎಲ್ರೂ ಇದ್ದು ಅವಳು ಅನಾಥೆ ತರ ಇರೋದನ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅವಳು ಹೃದಯನ ಗೆಲ್ಬೇಕು. ನನ್ನ ಮನ್ಸಲ್ಲಿರೋ ಆಸೆನ ಹೇಳ್ಬಿಡ್ಬೇಕು. ಇಷ್ಟು ದಿನ ಕಷ್ಟಪಟ್ಟು ಸಾಕು.
ಅವಳನ್ನ ಮದುವೆ ಆಗಿ ಜೀವನ ಪೂರ್ತಿ ಸುಖವಾಗಿಡ್ಕೋಬೇಕು. ಎಸ್. ಸಿದ್ದು, ಯಾರ ಜೊತೆ ಮಾತಾಡ್ತಾ ಇದ್ಯೋ? ಮಲ್ಕೊಂಡಿದ್ಯಾ ಅಂದ್ರೆ ಎದ್ ಬಂದು ಇಲ್ಲೇನ್ ಮಾಡ್ತಾ ಇದ್ಯಾ? ನಿದ್ದೆ ಬರ್ತಿಲ್ಲ ಕಣೋ, ಅದಕ್ಕೆ ಬಂದೆ. ನಿದ್ದೆ ಬರ್ತಿಲ್ಲ ಅಂತ ಆಕಾಶ ನೋಡ್ತಾ ನಿಂತಿದ್ರೆ ಬಾ ಮಲ್ಕೊಳ್ಳೋಣ. ನೀನ್ ಹೋಗು, ನಾ ಬರ್ತೀನಿ. ಏನೋ ಆಗಿದೆ ನಿನ್ಗೆ, ಇತ್ತೀಚೆಗಂದ್ರೆ ವಿಚಿತ್ರವಾಗಿ ಆಡ್ತೀಯಪ್ಪ. ಈಗ ಬರ್ತೀಯ ಬರಲ್ವಾ? ಹೇಗಾದ್ರೂ ಮಾಡ್ಕೊ. ನಾಳೆ ಆಫೀಸಿಗೆ ಬಂದು ಕಟ್ಸಿದ್ರೆ ಫೈರ್ ಮಾಡ್ಬಿಡ್ತೀನಿ ಅಲ್ಲೇ. ಮಂಗಳ್ ಗೌರಿ, ಗುರುಗಳು ಹೇಳ್ದಂಗೆ ಪೂಜೆ ಆದಮೇಲೆ ಗೌರಿ ಕತೆ ಓದಬೇಕಂತೆ. ಆದರೆ ನಿಂಗೆ ಗೊತ್ತಲ್ವಾ, ನಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ. ಆದರೆ ತಾತಮ್ಮ ನಿನ್ನ ಮಹಿಮೆ ಕತೆಗಳನ್ನ ನಂಗೆ ಹೇಳೋದೆ. ನಾನು ಅದನ್ನೇ ನಿನ್ಗೆ ಹೇಳ್ತೀನಿ. ನಿನ್ನ ಮಹಿಮೆಯಿಂದ ಭಕ್ತಳು ಅವಳ ಗಂಡನ ಬದುಕಿಸಿದ ಕತೆನ ಹೇಳ್ತೀನಿ. ಚಿನ್ನು ಎಲ್ಲೋದ್ಲು? ಇಷ್ಟೊತ್ತಿಗೆಲ್ಲ ಅಡುಗೆ ಮನೇಲಿ ಇರ್ತಿಲ್ಲಲ್ಲ, ಇವತ್ತೆಲ್ಲೋದ್ಲು? ನನಗಿಂತ ಮುಂಚೆ ಅಡುಗೆ ಮನೇಲಿ ಇರ್ತಿದ್ದವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಒಂದು ವೇಳೆ ಹುಷಾರೇನಾದ್ರೂ ತಪ್ಪಟ್ಲಾ? ಒಂದ್ಸರಿ ನೋಡೋಣ. ಒಂದು ಊರ್ನಾಗೆ ಲಕ್ಷ್ಮಿ ಅಂತ ಒಬ್ಳಿದ್ಲಂತೆ. ಅವಳಿಗೆ ತಂದೆ ತಾಯಿ ಇರ್ಲಿಲ್ವಂತೆ. ಆದ್ರೆ ಅವಳು ಅನಾಥೇನೂ ಅಲ್ವಂತೆ. ಹೇಳ್ಕೊಳ್ಳೋದಕ್ಕೆ ತಾತಮ್ಮ, ಚಿಕ್ಕಮ್ಮ, ಅಣ್ಣಂದ್ರು, ಮಾವ, ತಮ್ಮ ಎಲ್ರೂ ಇದ್ರಂತೆ. ಊರಿಗೂರೇ ಅವಳನ್ನ ಅದೃಷ್ಟ ಲಕ್ಷ್ಮಿ ಅಂತ ಕೊಂಡಾಡ್ತಿದ್ರಂತೆ. ಆದ್ರೆ ಅವಳ ಮನೆಯವ್ರು ಮಾತ್ರ ಅವಳನ್ನ ದರಿದ್ರ ಲಕ್ಷ್ಮಿ ಅಂತಿದ್ರಂತೆ. ಊರಿನ ಜನರು ಕಣ್ಮರ್ಸಕ್ಕೆ ಅವಳಿಗೊಂದು ಲಗ್ನ ಮಾಡಕ್ಕೆ ತಯಾರಿ ಮಾಡಿದ್ರಂತೆ. ಅವಳ ಅದೃಷ್ಟದ ಕಾರಣಕ್ಕೋ, ಅವಳ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಕಾರಣಕ್ಕೋ ಒಬ್ಬ ರಾಜ್ಕುಮಾರ ಬಂದು ಅವಳನ್ನ ಲಗ್ನ ಆದ್ನಂತೆ. ಆದ್ರೆ ಅವಳು ರಾಜ್ಕುಮಾರನ್ ಒಳ್ಳೆತನ, ಅವನ್ ಮಾಡಿದ ತ್ಯಾಗ ನೆನ್ಪಾದಂತೆ. ಅವಳು ಅವನಿಂದ ದೂರ ಆಗ್ಬಿಟ್ಲಂತೆ. ಆದ್ರೆ ಆ ವಿಧಿಗೆ ಇಷ್ಟ ಆಗದೆ ಅವರಿಬ್ಬರನ್ನ ಮತ್ತೆ ಒಂದೇ ಸೂರ್ನಾಗ ಸೇರಿಸ್ತಂತೆ. ಇದು ನಿನ್ ಕತೆ ಅಲ್ಲ ಮಂಗಳ್ ಗೌರಿ, ನನ್ ಕತೆ. ನಿನ್ ಕತೆಯಾಗೆ ಭಕ್ತರಿಗೆ ಸಮಸ್ಯೆ ಬಂದ್ರೆ ಅವ್ರು ನಿನ್ ವ್ರತ ಮಾಡ್ತಾರೆ. ನೀನು ಅವ್ರ ಸಮಸ್ಯೆ ಎಲ್ಲ ಬಗೆಹರಿಸ್ತೀಯ. ನಾನು ನೀನು ವ್ರತ ಮಾಡ್ತೀವಿ, ನನ್ನ ಸಮಸ್ಯೆನೂ ಬಗೆಹರಿಸು. ನನ್ನ ಗಂಡಂಗೆ ಬಂದಿರೋ ಗಂಡಾಂತರನ ದೂರ ಮಾಡು. ಮಂಗಳ್ ಗೌರಿ, ನಿನ್ನ ಕರುಣೆಯಿಂದ ಎಷ್ಟೋ ಜನರಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ಯಾ. ನನ್ನ ಗಂಡನಿಗೂ ಆಯುಷು ಆರೋಗ್ಯ ಕೊಡು. ನನ್ನ ಮೇಲೂ ಸ್ವಲ್ಪ ಕರುಣೆ ತೋರಿಸು. ನನಗೂ ಎಲ್ಲರ ಥರ ನಿನ್ನ ಮನೇಲಿ ಕೂಡಿಸಿ 10 ಜನ ಮುತ್ತೈದೆಯರನ್ನ ಕರೆದು ಪೂಜೆ ಮಾಡಿ ಹೂವು ಕುಂಕುಮ ಕೊಡಬೇಕು ಅಂತ ಆಸೆ. ಆದರೆ ಆ ಭಾಗ್ಯ ನಾನು ಕೇಳ್ಕೊಂಬಂದಿಲ್ಲ. ಅದಕ್ಕೇನೆ
ಯಾರಿಗೂ ಗೊತ್ತಾಗ್ದಾಗೆ ನಿನ್ನ ಪೂಜೆ ಮಾಡಿ ದೇವಸ್ಥಾನ ತವ ಮುತ್ತೈದೆಗೆ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ತಗೊಳಕ್ ಹೋಗ್ತಾವ್ನಿ. ನನ್ನ ತಾಳಿ ಭಾಗ್ಯ, ನನ್ನ ಕುಂಕುಮ ಭಾಗ್ಯ ಉಳಿಸೋ ಜವಾಬ್ದಾರಿ ನಿಂದೇನೆ. ಏನಿದು? ಚಿನ್ನು ರೂಮಲ್ಲಿ ಯಾರಿದ್ದಾರೆ? ಒಬ್ಳೆ ಏನ್ ಮಾತಾಡ್ತಿದ್ದಾಳೆ? ಸರಿಯಾಗಿ ಕೇಳಿಸ್ತಿಲ್ವಲ್ಲ. ಯಾರ ಜೊತೆ ಮಾತಾಡ್ತಿದ್ದಾಳೆ ಅವಳು? ಏನ್ ಮಾತಾಡ್ತಿದ್ದಾಳೆ ಅಂತಾನೆ ಕೇಳಿಸ್ತಿಲ್ಲ. ಡೈರೆಕ್ಟಾಗಿ ಒಳಗೋಗ್ಬಿಡ್ಲಾ? ಬೇಡ ಬೇಡ, ಒಳಗಡೆ ಹೋಗೋದ್ರಿಂದ ಅವಳ ಮನ್ಸಿಗೆ ಏನಾದರೂ ಆಗಬಹುದು. ಅವಳು ಈಚೆ ಬರಲಿ, ಆಮೇಲೆ ಹೋಗಿ ನೋಡಿದ್ರೆ ಆಯ್ತು.